ಶಿವಕುಮಾರ್ ಪರಿಚಯ ಇರಲ್ಲ ಅವರೆಲ್ಲ. ಈಗ ನಾವೇನು ಮಾಡ್ಲತ್ತೇವಲ್ಲ ಒಕ್ಕಲ್ತನದಾಗ ರೀ, ಇವತ್ತು ರೈತರ ಸಮಸ್ಯೆ ನೋಡಿದ್ರೆ ಅಂದ್ರೆ ಸಾಕಷ್ಟು ಸಮಸ್ಯೆ ರೈತರು ಇದ್ರೆ ಅವರು ಈ ವರ್ಷ ಸ್ಟಾರ್ಟಿಂಗ್ ಇದು ಬಿಟ್ಟೆ ಅಂದರೆ ಒಕ್ಕಲ್ತನದಾಗ ಖರ್ಚು ಏನಾಗಲ್ಲ, ರೊಕ್ಕ ಹೆಚ್ಚು ಖರ್ಚು ಮಾಡ್ಲತ್ತದ, ರೊಕ್ಕ ಆಮದನಿ ನಾವು ಕಡಿಮೆ ತಗೊಳತ್ತದ. ಎಕರೆಗೆ ಒಂದಷ್ಟು ಪಟ್ಟಿ ಬಂದ್ರೂ ನಮ್ಮ ಕೈದಾಗ 10,000 ಉಳಿಯಲಾಗಿದೆ. ಇದು ಸ್ವಲ್ಪ ನಾವು ರಿಸರ್ಚ್ ಮಾಡಿದೆ, ಸ್ಟಡಿ ಮಾಡಿದೆ ಅಂದರೆ ಏನು ಗೊತ್ತಾಗ್ಲತ್ತ ಅಂದರೆ ಇವತ್ತು ಬೆಳೆಗಳಿಗೆ ರೋಗಗಳು ಹೆಚ್ಚಿಗೆ ಬರ್ಲತ್ತವ. ರೋಗ ಅಂತಾರಲ್ಲ, ರೋಗ ಹೆಚ್ಚಿಗೆ ಬರ್ಲತ್ತವ. ಯಾಕೆ ಬರ್ಲತ್ತದ ಅಂತ ನೋಡಿದೆ ಅಂದರೆ ನಾವೇನು ಮಾಡ್ಲತ್ತವಲ್ಲ, ನಮ್ಮ ಕೈಯಿಂದ ಕೆಲವೊಂದು ತಪ್ಪು ನಾವು ಮಾಡ್ಲತ್ತೀವಿ. ಗೊತ್ತಿಲ್ಲ ಇದು ಮಾಡಲಾಗಿವಿ, ಗೊತ್ತಿರ್ಲಾರ್ದೆ ಆಗ್ಲತ್ತೀವಿ. ಅಂದರೆ ನಾವೇನು ರಾಸಾಯನಿಕ ಒಕ್ಕಲ್ತನ ಮಾಡ್ಲತ್ತೇವಲ್ಲ, ರಸಗೊಬ್ಬರ ಬಳಕೆ ಮಾಡ್ಲತ್ತೇವಲ್ಲ, ಇದ್ರಲಿಂದ ನಮ್ದು ಕಾಲ ಮ್ಯಾಗ ನಾವೇ ಕಲ್ಲು ಹಾಕ್ಲತ್ತೀವಿ. ಯಾಕೆ ಹಾಕ್ಲತ್ತೀವಿ ಅಂದರೆ ಇಳುವರಿ ತೊಗೊಬೇಕಂತ ಹಾಕ್ಲತ್ತೀವಿ, ಬಟ್ ಇಳುವರಿನೇ ಸಿಗಲಾಗತ್ತೆ. ಈಗ ನೀವು ನಮ್ಗಿಂತ ಹಿರಿಯವ್ರು ಇದ್ದೀರಿ, ಕೆಮಿಕಲ್ ಫರ್ಟಿಲೈಸರ್ ಬರೋಕ್ಕಿಂತ ಮೊದಲೇ 60 ಟನ್ 70 ಟನ್ ಕಬ್ಬು ಬೆಳೆದ ಹೊಲ 40 ಟನ್ಗೆ ಬಂದದ್ದು. 60 ಟನ್ 70 ಟನ್ ಆಗೋದು ಹೊಲಕ್ಕೆ ನೀವು 30-40 ಟನ್ ಆಗಿದ್ದ ಈಗ ಕಬ್ಬ. ಈಗ ಮತ್ತೆ ಕೆಮಿಕಲ್ ಹಾಕ್ಲತ್ತೀವಿ ಅಂದ್ರೆ 30 ಟನ್ಗೆ ಬಂದದ. ಈಗ ನಾವು ಕೆಮಿಕಲೇ ಬಳಸ್ಕೊತ ಕೂತೇವೆ ಅಂದರೆ ಇಳುವರಿ ಹೆಚ್ಚಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಭೂಮಿದ ಫಲವತ್ತತೆ ಕಳ್ಕೊಂಡು ಬಿಟ್ಟದ್ರಿ. ಈಗ ನಮ್ಗೆ ಇಳುವರಿ ಹೆಚ್ಚು ಮಾಡೋದಿತ್ತಂದ್ರೆ ನಾವು ಸಾವಯವ ಕೃಷಿ ಪದ್ಧತಿಗೆ ಬರಲೇಬೇಕಾಗತ್ತೆ. ನಮ್ಮ ತೆಲಗೇನಿತ್ತು, ಸಾವಯವ ಕೃಷಿ ಅಂದರೆ ಇಳುವರಿ ಕಡಿಮೆ, ರಿಸಲ್ಟ್ ಸ್ಲೋ, ಈಗ ನಾವು ತಿಳ್ಕೊಂಡಿವಿ. ಕೆಮಿಕಲ್ ಅಂದ್ರೆ ಸ್ಪೀಡ, ಬಟ್ ಈಗೇನೂ ಇಲ್ಲ. ಮತ್ತು ನಾವು ಆರ್ಗ್ಯಾನಿಕ್ ಬಂದೇವೆ ಅಂದರೆ ಹೆಚ್ಚಿಗೆ ಇಳುವರಿ ತಗೋ, ಇಲ್ಲಂದ್ರೆ ಸಾಧ್ಯನೇ ಇಲ್ಲ. ನಿಮ್ಗೇನಾದ್ರು ಅನಿಸ್ತದ ಸಾವಯವ ಕೃಷಿ ಬಗ್ಗೆ? ಸಾವಯವ ಕೃಷಿ ಬಗ್ಗೆ ಚಲೋ ಅಂದ್ರೆ ಇದೆಲ್ಲ ಮಾಡಲ್ರಿ ಜನ, ಮಾಡಲ್ಲ. ಚಲೋ ಅದು ನಮಗೆ ಗೊತ್ತು. ರೊಕ್ಕ ಕೊಡೋದು ಇದನ್ನು ರೆಡಿಮೇಡ್ ರಾಟಿ ಹಾಕೊಂಡಿವ್ರಿ. ಸ್ವಲ್ಪ ತಪ್ಪದ್ರಿ. ಯಾಕಂದ್ರೆ ಮಾರ್ಕೆಟ್ನೂ ಚೆಕ್ ಮಾಡಿದೆ ಅಂತ ತಿಳ್ಕೊರಿ. ಈಗ ನಮ್ಮ ದುನಿಯಾದ ದೇಶ ದೊಡ್ಡದ, ಒಕ್ಕಲ್ತನದಾಗ 4-5 ದೇಶ ದೊಡ್ಡದಾವಲ್ಲ, ಆದ್ರೆ ನಮ್ದು ಒಂದು ದೇಶ ಅದ ಹೆಚ್ಚಿಗೆ ಒಕ್ಕಲ್ತನ ಇದ್ದಿದ್ದ ದೇಶ. ಅಂದರೆ ಇಡೀ ಜಗತ್ತು ನಾವು ಊಟ ನೀಡಬಹುದು, ಅಷ್ಟು ನಮ್ಮಲ್ಲಿ ಕೆಪಾಸಿಟಿ ಅದ ದೇಶದಾಗ. ಬಟ್ ನಾವು ಹೊರಗಿನ ದೇಶಕ್ಕೆ ಮಾಲ್ ಮಾರಾಟ ಮಾಡಲಾಗಿವಿ. ಅವರು ರಿಜೆಕ್ಟ್ ಮಾಡ್ಲತ್ತಾರ ನಮ್ದು ಗೋಧಿ, ಕವಳಿ, ಜೋಳ, ತರಕಾರಿ. ಯಾಕಂದರೆ ಅದರ ವಿಷ ಕಂಡು ಬರ್ಲತ್ತದ, ರೆಸಿಡಿ ಚೆಕ್ ಮಾಡ್ಲತ್ತಾರ ಅವರು. ವಿಷ ಹೆಚ್ಚಿಗೆ ರಿಜೆಕ್ಟ್ ಮಾಡ್ಲತ್ತಾರ ತೊಗೊಳಕ್ಕೆ. ಇವತ್ತು ನಮ್ಮಲ್ಲಿ